ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಒಂದು ಮಾರ್ಚ್ ತಿಂಗಳ 25ನೇ ತಾರೀಕು 2026ರಂದು ಇರತಕ್ಕಂಥ ಒಂದು SLC ವಿದ್ಯಾರ್ಥಿಗಳ ಇಂಗ್ಲಿಷ್ ವಾರ್ಷಿಕ ಪರೀಕ್ಷೆ ಏನಿದೆಯಲ್ಲ, ಸೊ SLC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಬರೀಬೇಕಿರುತ್ತೆ, ಔಟ್ ಆಫ್ ಮಾರ್ಕ್ಸ್ 80 ಔಟ್ ಆಫ್ 80 ಮಾರ್ಕ್ಸನ್ನು ಯಾವ ರೀತಿಯಾಗಿ ಪಡ್ಕೊಳ್ಳೋದು, ಟಾಪರ್ ಆನ್ಸರ್ ಶೀಟನ್ನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದಾಗಿರುತ್ತೆ, ಯಾವ ರೀತಿಯಾಗಿ ಟಾಪರ್ಸ್ಗಳು ಬರ್ತಿದ್ದಾರೆ, ಔಟ್ ಆಫ್ ಮಾರ್ಕ್ಸ್ ಸಿಗಬೇಕಂದ್ರೆ ಯಾವ ರೀತಿಯಾಗಿ ಬರ್ದಿರಬೇಕಿರುತ್ತೆ, ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ ಯಾವ ರೀತಿಯಾಗಿರಬೇಕಿರುತ್ತೆ, ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಈ ಕೂಡಲೇ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, 80 ಔಟ್ ಆಫ್ 80 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವ ರೀತಿ ಸ್ಕೋರ್ ಮಾಡೋದು ಪ್ರತಿಯೊಂದು ಟಿಪ್ಸ್ಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಫ್ರೀ ಆಗಿ ಅಂತ ಹೇಳ್ತಾ, ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುವಂಥದ್ದಾಗಿರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಆಗಿರ್ಬೋದು, ಒಂದು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ಮಾಹಿತಿನ ಕೊಟ್ಟಿದ್ವಿ, ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ ಯಾವ ರೀತಿ ಪೇಪರ್ ಪ್ರೆಸೆಂಟೇಷನ್ ಇರಬೇಕು ಅಂತ. ಬನ್ನಿ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಆನ್ಸರ್ ಬುಕ್ಲೆಟ್ ಅನ್ನು ರಿಲೀಸ್ ಮಾಡುವಂಥದ್ದಾಗಿರುವಂಥದ್ದು. ಸೊ 80 ಔಟ್ ಆಫ್ 80 ಮಾರ್ಕ್ಸ್ ಅನ್ನು ತಗೊಂಡಿರುವಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರೆ, ಸೊ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ಕನ್ನಡ ವೇದ ಒಂದು ಮತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ವಿ, ವೀಕ್ಷಣೆ ಮಾಡ್ಕೋಬೋದಾಗಿರುವಂಥದ್ದು ಅಂತ ಹೇಳ್ತಾ ಈಗ ಮೊದಲನೇದಾಗಿ ಪ್ರಮುಖವಾಗಿ ಗಮನಿಸುವಂತಾರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ಯಾವ ರೀತಿಯಾಗಿ ಬರೆದಿದ್ದಾರೆ. ಈ ರೀತಿಯಾಗಿ ಪ್ರೆಸೆಂಟೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಔಟ್ ಆಫ್ ಮಾರ್ಕ್ಸ್ಗಳು ಒಂದು ಪ್ರತಿಯೊಂದು ಪ್ರಶ್ನೆಗಳಿಗೂ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ ಒಂದು ಕ್ವಶನ್ ಮಾರ್ಜಿನ್ ಏನಿದೆಯಲ್ಲ, ಪ್ರಶ್ನೆ ಸಂಖ್ಯೆ ಅಂತ ಇರತಕ್ಕಂಥ ಜಾಗದಲ್ಲಿ ಅವರು ಮೇನನ್ನು ಮೆನ್ಷನ್ ಮಾಡಿದ್ದಾರೆ, ಕ್ವಶನ್ ನಂಬರ್ಗಳನ್ನು ಹಾಕಿದ್ದಾರೆ ಮತ್ತು ಆನ್ಸರ್ನ ನೀಟಾಗಿ ಬರೆದಿರುವಂಥದ್ದಾಗಿರುತ್ತೆ. ಒಂದು ಆನ್ಸರ್ ನೀಟಾಗಿರಬೇಕಾಗಿರುತ್ತೆ ಮೇನಾಗಿ, ಮತ್ತು ಕ್ವಶನ್ ನಂಬರ್ಗಳು ಸರಿಯಾಗಿರಬೇಕಿರುತ್ತೆ, ಪ್ರಮುಖವಾಗಿ ಅದನ್ನು ಗಮನಿಸ್ಕೊಳ್ಳಿ. ಮತ್ತು ಮಾರ್ಕ್ಸ್ಗಳು ಕೂಡ ನೋಡಬಹುದಾಗಿರುತ್ತೆ. ಜಸ್ಟ್ ಕ್ವಶನ್ ನಂಬರ್ ಹಾಕಿದ್ದಾರೆ, ಆಪ್ಷನ್ ಅನ್ನು ಮೆನ್ಷನ್ ಮಾಡಿದ್ದಾರೆ, ಆನ್ಸರ್ ಅಷ್ಟೇ ಬರೆದಿದ್ದಾರೆ. ಸುಮ್ಮನೆ ಕ್ವಶನ್ ಎಲ್ಲ ಬರ್ಕೊಂಡು ಟೈಮ್ ವೇಸ್ಟ್ ಅವ್ರು ಮಾಡಕ್ಕೆ ಹೋಗಿರಲ್ಲ, ಯಾಕಂದ್ರೆ ಸಾಕಷ್ಟು ಎಲ್ಲ ಅಟೆಂಡ್ ಮಾಡಬೇಕಾದಾಗ ಮಾತ್ರ ಒಂದು ಔಟ್ ಆಫ್ ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಪೇಪರ್ ಪ್ರೆಸೆಂಟೇಷನ್ ಗಮನಿಸ್ಕೋಬೋದಿರುತ್ತೆ. ಒಂದು ಸೆಕೆಂಡ್ ಮೇನಲ್ಲಿ ಜಸ್ಟ್ ಆನ್ಸರ್ ಎಷ್ಟಿದೆ ಅದನ್ನು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸುಮ್ಮನೆ ಇವಾಗ ಓಕೆ ಮಾರ್ಕ್ಸ್ ಕೊಡ್ತಾರಲ್ಲ ಆ ಡೌಟಲ್ಲಿ ಅವ್ರೇನು ಮಾಡಿಲ್ಲ. ಸೊ ಜಸ್ಟ್ ಆನ್ಸರ್ಗಳನ್ನು ನೋಡಬಹುದಿರುತ್ತೆ. ಎಷ್ಟು ಈಸಿಯಾಗಿ ಇಂಗ್ಲೀಷ್ನಲ್ಲಿ ಮಾರ್ಕ್ಸ್ನ ಚಿಕ್ಕ ಪದಗಳನ್ನು ಬರೆದಾಗಲೇ ಮಾರ್ಕ್ಸ್ಗಳು ಸಿಗುವಂಥದ್ದು ಇರುತ್ತೆ. ಸೊ ನೀವು ಆ ತಪ್ಪುಗಳನ್ನು ಕೆಲವೊಂದು ತಪ್ಪುಗಳನ್ನು ಮಾಡಿದಾಗಲೇ ಮಾರ್ಕ್ಸ್ಗಳು ಹೋಗುವಂಥದ್ದು ಕೂಡ ಇರುವಂಥದ್ದು ಇರುತ್ತೆ, ಗಮನಿಸ್ಕೋಬೋದಾಗಿರುತ್ತೆ. ನಂತರದಲ್ಲಿ ನೋಡುವಂಥದ್ದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಕೂಡ ಪ್ರಮುಖವಾಗಿ ಒಂದು ಮೂರನೇ ಮೇನನ್ನು ಗಮನಿಸ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ 2 ಮಾರ್ಕ್ಸ್ನ ಒಂದು ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಯಾವ ರೀತಿಯಾಗಿ ಬರೆದಿದ್ದಾರೆ. ನಂತರ ಒಂದು ಔಟ್ ಆಫ್ ಮಾರ್ಕ್ಸ್ಗಳು ಅಂದರೆ ಯಾವ ಒಂದು ಪ್ರಶ್ನೆಗೆ ಎಷ್ಟು ಆನ್ಸರ್ ನೀಡ್ ಇದೆಯೋ ಎಷ್ಟು ಬೇಕಿದೆಯೋ ಅದನ್ನು ಮಾತ್ರ ಅವ್ರು ಬರೆದಿರುವಂಥದ್ದಾಗಿರುತ್ತೆ. ತುಂಬ ಎಲ್ಲನೂ ಬರ್ಕೊಂಡು ಅವರು ಟೈಮ್ ವೇಸ್ಟನ್ನು ಇಲ್ಲಿ ಮಾಡಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಮತ್ತು ಪ್ರತಿ ಪ್ರಶ್ನೆಗೆ ಅಂದರೆ ನೀಡಿರುವಂಥದ್ದಕ್ಕೆ ಮತ್ತು ಅಂಡರ್ಲೈನ್ಗಳನ್ನು ಗಮನಿಸ್ಕೋಬೋದಾಗಿರುತ್ತೆ, ಅಂಡರ್ಲೈನ್ ಮಾಡಿರುವಂಥದ್ದಾಗಿರುತ್ತೆ. ಮತ್ತು ರಿವ್ಯೂವರ್ ಕೂಡ ಅಂಡರ್ಲೈನ್ ಮಾಡುವಂಥದ್ದಾಗಿರುತ್ತೆ. ಗ್ರೀನ್ ಪೆನಲ್ಲಿ ಕೂಡ ಚೆಕ್ ಮಾಡ್ತಿದ್ದಾರಲ್ಲ, ಗ್ರೀನ್ ಪೆನಲ್ಲಿ ಬರೆದಿರುವಂಥ ರಿವ್ಯೂವರ್, ಯಾಕಂದರೆ ಮೈನ್ ಪಾಯಿಂಟ್ಸ್ ಇದು, ಮೈನ್ ಆನ್ಸರ್ ಇದು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಅಂಡರ್ಲೈನ್ ಆಗಿರ್ತವೆ. ಮತ್ತು ಮೇನ್ ಆಗಿ ಆ ಒಂದು ಆನ್ಸರ್ಗಳನ್ನು ಬರೆದಿರಬೇಕಿರುತ್ತೆ. ಒಂದು ಪ್ರಶ್ನೆ ಒಳಗಡೆ ಆನ್ಸರಲ್ಲಿ ನೀವು ಮೇನ್ ಆಗಿರೋ ಆನ್ಸರ್ನ ಬರೆದಿರಬೇಕಿರುತ್ತೆ. ಸುಮ್ಮನೆ ಕಥೆಯನ್ನು ಬರೆದಿರೋಂಥ ಸಂದರ್ಭದಲ್ಲಿ ಔಟ್ ಆಫ್ ಮಾರ್ಕ್ಸ್ಗಳು ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು. ನಂತರದಲ್ಲಿ 3 ಮಾರ್ಕ್ಸ್ನ ಒಂದು ಕ್ವಶನ್ಗಳಿಗೆ 3 ಮಾರ್ಕ್ಸ್ ಔಟ್ ಆಫ್ ಅಂತಕ್ಕಂಥದ್ದಾಗಿರ್ಬೋದು. 4 ಮಾರ್ಕ್ಸ್ಗೆ ಯಾವ ರೀತಿಯಾಗಿ ಅವರು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಒಂದು 6ನೇ ಮೇನನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದಿರಲ್ಲ. ಸೊ ಒಂದು ABC ಅಂತಕ್ಕಂಥದ್ದಕ್ಕೆ ಅಂದರೆ 3 ಮಾರ್ಕ್ಸ್ನ ಒಂದು ಪ್ರಶ್ನೆಗಳಿದಾವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾರ್ಕ್ಸ್ಗಳನ್ನು ಅವರಿಗೆ ತೊಗೊಂಡಿದ್ದಾರೆ. ಮತ್ತು ಹ್ಯಾಂಡ್ ರೈಟಿಂಗ್ ಅಂತಕ್ಕಂಥದ್ರ ಕಡೆನೂ ಕೂಡ ಗಮನ ಹರಿಸಿರುವಂಥದ್ದಾಗಿರುತ್ತೆ. ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿದಾರಲ್ಲ ಅದೇ ರೀತಿಯ ಎಂಡ್ ತನಕನೂ ಕೂಡ ಒಂದು ಆನ್ಸರ್ಗಳಿರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಟಾಪರ್ಸ್ಗಳದ್ದು. ಸೊ ಆ ಕಾರಣಕ್ಕೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಔಟ್ ಆಫ್ ಮಾರ್ಕ್ಸ್ ಸಿಗಬೇಕು ಅಂತಂದರೆ ಸೊ ಪ್ರತಿಯೊಂದನ್ನು ಕೂಡ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಒಂದು ಪ್ರಶ್ನೆಗಳಿಗೆ ಎಷ್ಟು ಆನ್ಸರ್ನ ಬರೀಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು, 4 ಮಾರ್ಕ್ಸ್ನ ಒಂದು ಆನ್ಸರ್ಗಳು ನೋಡ್ತಿದ್ದೀರಾ. ಸಮ್ಮರಿಗಳನ್ನಾಗಿರ್ಬೋದು, ಯಾವ ರೀತಿಯಾಗಿ ಆನ್ಸರ್ಗಳನ್ನು ಬರೆದಿದ್ದಾರೆ, ಎಷ್ಟು ಆನ್ಸರ್ಗಳನ್ನು ಬರೆದಿದ್ದಾರೆ, ಒಂದು ಪೇಜ್ಗಳನ್ನಾಗಿರ್ಬೋದು, ಮತ್ತು ಲೆಟರ್ ರೈಟಿಂಗನ್ನು ಕೂಡ ಗಮನಿಸ್ಕೋಬೋದಾಗಿರುವಂಥದ್ದು. ಸ್ಟೆಪ್ಸ್ಗಳನ್ನ ಯಾವ ರೀತಿ ಫಾಲೋ ಮಾಡಿದ್ದಾರೆ, ನಂತರ ಅವ್ರು ಬರೆದಿರ್ತಕ್ಕಂಥ ಒಂದು ಪ್ಯಾಟರ್ನ್ಗಳನ್ನಾಗಿರ್ಬೋದು ಇವುಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ನೀವು ಕೂಡ ಔಟ್ ಆಫ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ಹೈಯೆಸ್ಟ್ ಮಾರ್ಕ್ಸ್ಗಳನ್ನು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿನಿ ಉತ್ತರ ಪತ್ರಿಕೆ ಇದಾಗಿರುವಂಥದ್ದಾಗಿರುತ್ತೆ. ಎಲ್ಲ ನಿಮ್ಮ ಆದಷ್ಟು ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳು. ನೀವು ಕೂಡ ಒಂದು ಪೇಪರ್ ಪ್ರೆಸೆಂಟೇಷನ್ ಅಂತಕ್ಕಂಥ ಇರುತ್ತಲ್ಲ, ಈ ಒಂದು ಯಾವುದೇ ರೀತಿ ಮಿಸ್ಟೇಕ್ಸನ್ನು ಮಾಡದೆ ಪದೇ ಚೀಟು ಕಾಟೆ ನೀವು ಮಾಡ್ದೇನೆ ಸೊ ಆನ್ಸರನ್ನು ಸರಿಯಾಗಿ ಬರೆದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಔಟ್ ಆಫ್ ಮಾರ್ಕ್ಸ್ಗಳಂತೂ ಸಿಗೋದಿರುತ್ತೆ. ಬಟ್ ಪ್ರಿಪ್ರೇಷನ್ ಅಂತಕ್ಕಂಥದ್ದು ಮುಖ್ಯ ಆಗಿರುತ್ತೆ. ಪ್ರಿಪ್ರೇಷನ್ ಆದಮೇಲೆ ಪ್ರೆಸೆಂಟೇಷನ್ ಕೂಡ ಪ್ರಮುಖವಾದಂಥದ್ದು ಹೇಳ್ಬೋದಾಗಿರುವಂಥದ್ದು. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್